ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಒಂದು ವ್ಲಾಗ್ನ್ಯಾಗ ನಾವು ಅಶ್ಮಿ ದಾರನ ಹೆಂಗೆ ತರ್ತೀವಿ ಮತ್ತು ಏನು ಸಂಪ್ರದಾಯ ಐತಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾನೆ ನೋಡಿರಿ. ಇಲ್ಲೇನಂತಂದ್ರೆ ಅಶ್ಮಿ ದಾರ ಅಂದ್ರೆ ಗಣೇಶ ಹೋದಾಗ ಮೂಲ ನಕ್ಷತ್ರದಾಗ ಅವರ ಬ್ರಾಹ್ಮಿನ್ಸ್ ಮಾಡ್ತಾರೋ, ಲಿಂಗಾಯತ್ ಮಂದಿನೂ ಮಾಡ್ತಾರೋ. ಆದ್ರೆ ನಾವು ತರುವಲ್ಲೇ ಬ್ರಾಹ್ಮಣ ಮಂದಿ ಮಾಡ್ತಾರೋ, ಅಂದ್ರೆ ಪೂಜೆ ಏನು ಮಾಡ್ತಾರೋ ಅವ್ರಂತಕ್ಕೆ ನಾವು ಹತ್ತಿ ಪೂಜೆಯನ್ನು ಕೊಟ್ಟು ಬರ್ತೀವಿ. ಅದನ್ನು ತಂದು ಹೊಳ್ಳೆ ನೂಲ ಕೊಡ್ತೀವಿ. ನೂಲ ಕೊಟ್ಟಿದ್ದು ನಾವು ಒಂದು ದಾರ ಹಾಕೊಂಡ ನೋಡ್ರಿ, ಅದ ನೋಡ್ರಿ ಅಶ್ಮಿ ದಾರದ ಅಂದ್ರೆ ಹತ್ತಿಯನ್ನು ನೂಲು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಲಕ್ಷ್ಮಿಗೆ, ಆನಂತರ ನಮ್ಮ ಮನ್ಯಾಗ ಎಲ್ಲರಿಗೂ ನಾವು ಆ ದಾರವನ್ನು ಹಾಕೋತೀವಿ. ಅದೇ ರೀತಿ ಹತ್ತಿಯನ್ನು ಪೂಜೆ ಮಾಡಿ ಅದಕ್ಕೆ ಸುತ್ಕೊಂಡು ಹೋಗ್ತೀವಿ. ಇಲ್ಲೇ ಮಧ್ಯಾಹ್ನ ನಮ್ಮ ಅಪ್ಪಾರ ಮಕ್ಕೊಂದಿದ್ರು ನೋಡ್ರಿ. ಒಂದು ಸ್ವಲ್ಪ ಒಂದು ಅರ್ಧ ತಾಸು ಮಕ್ಕೋತಾರಂತೆ, ಊಟ ಮಾಡ್ಕೊಂತ ಮಕ್ಕೊಂದಿದ್ರು. ಆದ್ರೆ ಇಷ್ಟೆಲ್ಲ ಮಂದಿ ಗದ್ದಲಕ್ಕೆ ಎದ್ಬಿಟ್ರು. ಇಲ್ಲೇ ನಮ್ಮ ಅವ್ವಾರು ಮತ್ತು ಈಚೆಗೆ ಆಂಟಿ ಏನು ಮಾಡ್ತಾರೆ, ಅತ್ತಿ ಇದು ಎಲ್ಲರೂ ಕೂಡ ಆ ದಾರ ಎಲ್ಲ ಸುತ್ತಾತಾರೆ ನೋಡ್ರಿ. ಎಲ್ಲರಿಗೂ ಹಂಗ್ಲೂರು ಮಾಡಿ ಅಂದ್ರೆ ಕೊಳಗೆ ಹಾಕಿ ಕೊಡ್ತಾರೆ. ಅದೇ ರೀತಿ ಸಾಯಂಕಾಲ ಟೈಮಿಗೆ ನಾನು ಹಾಕ್ಕೊಂಡನು. ಈಗ ನಾನು ನಮ್ಮವ್ವಾರ ಸಾಡಿ ಅದನ್ನು ಉಟ್ಕೊಳ್ಳಿ ತೋರ್ಸಾತಿದ್ರು. ಇಲ್ಲೇ ಏನಂತಂದ್ರೆ ನಾವು ಈ ಒಂದು ದಾರ ಹಾಕೊಂಡು ಆ ಹತ್ತಿ ಪೂಜೆಯನ್ನು ತೊಗೊಂಡು ಗೊಂಗುಳು ಗಂಚಿ ಮಾಡಿಕೊಡ್ತಾರೋ, ಅದನ್ನ ಹೊತ್ಕೊಂಡು ಹೋಗಿ ಬ್ರಾಹ್ಮಿಣ್ಸ್ ಇರ್ತಾರಲ್ರಿ ಅವರ ಪೂಜೆ ಮಾಡಿರ್ತಾರೋ. ನಾವು ಆ ದಾರವನ್ನು ಒಂದು 2-3 ಸಲ ಅವ್ರ ಮನೆಗೆ ಅಡ್ಡಾಡೋದು. ಅಂದ್ರೆ ಒಣ್ಣೆಗೆ ಹತ್ತಿ ಪೂಜೆ ಕೊಟ್ಟು ಬರೋದು, ಹತ್ತಿ ತರೋದು. ಆ ಹತ್ತಿ ಕೊಟ್ಟು ಅಂದ್ರೆ ಅದನ್ನು ತಂದಿರ್ತಾವಲ್ರಿ, ಆ ಹತ್ತಿನ ನೂಲ ಕೊಡೋದು, ನೂಲಿನಿಂದ ತಂದು ದಾರ ಮಾಡ್ಕೊತ ಹೊಳ್ಳೆಯಲ್ಲಿ ಹೋಗಿ ಪೂಜೆ ಅಂದ್ರೆ ಇದನ್ನು ಕಂಬಳಿ ಹೊತ್ಕೊಂಡು ನಾವು ಹೋಗ್ಬೇಕಾಗತ್ತೆ. ನಮ್ಮ ಮನ್ಯಾಗ ಪದ್ಧತಿ ಏನಂತಂದ್ರೆ ಕಂಬಳಿ ಕಂಪಲ್ಸರಿ ಹೊತ್ಕೊಂಡು ಆರತಿ ಹಿಡ್ಕೊಂಡು ಹೋಗಬೇಕು. ಆ ಆರತಿನ ತೊಗೊಂಡು ಹೋಗ್ತಾವಲ್ರಿ ದೇವರಿಗೆ, ಆರತಿ ಬೆಳಗ್ಗೆ ಮತ್ತು ಬರುವಾಗ ನಾವೇನು ಮಾಡ್ಬೇಕಂದ್ರೆ ಪೂಜೆಗೆ ದಾರ ಸುತ್ಕೊಂಡು ಹತ್ತಿ ಉದಿರ್ತಾವಲ್ರಿ ಅದನ್ನು ವಾಪಸ್ ತೊಗೊಂಬರ್ಬೇಕು. ಅದನ್ನು ಒಟ್ಟು ನಡಕಿದು ಎಲ್ಲಿ ಚೆಲ್ಲಬಾರ್ದು. ಯಾಕಂತಂದ್ರೆ ಯಾರು ಸಿಗ್ತೈತಲ್ಲ ಅವ್ರು ಮತ್ತು ಅವ್ರು ಪೂಜೆ ಮಾಡೋದಕ್ಕಿರ್ತೈತಿ. ಅದಕ್ಕೆ ಒಗಾತಿಲೆ ಮನೆಗೆ ತೊಗೊಂಬರ್ಬೇಕು. ಅಂದ್ರೆ ನಾವು ಅವ್ರ ಮನೆಯಿಂದ ಲಕ್ಷ್ಮೀನ ನಮ್ಮ ಮನೆಗೆ ತಂದಂಗೆ. ಮತ್ತು ಸಾಯಂಕಾಲ ನಾವು ಎಲ್ಲರೂ ಏನಂತಂದ್ರೆ ಇಲ್ಲೇ ಮನ್ಯಾಗೆಲ್ಲ ಹುಗ್ಗಿ ಮಾಡಿದ್ರು. ನಾವು ಸಜ್ಕ ಅಂದ್ರೆ ಹುಗ್ಗಿನ ಮಾಡಿದ್ದು, ಆದರೆ ಗೋಧಿ ಹುಗ್ಗಿ ಅಲ್ಲ. ಇಲ್ಲೇ ಎಡೆ ದೇವ್ರಿಗೆ ಒಯ್ಯಾತಿದ್ದು. ಆನಂತರ ಫಸ್ಟ್ನೇಕೆ ನಮ್ಮ ಅವ್ವಾರು ಹೊತ್ಕೊಂಡ್ರು. ಆನಂತರ ಏನಂತಂದ್ರೆ ಇಲ್ಲಿ ನೋಡಿರಿ ನಮ್ಮ ಮನೆ ದೇವ್ರಿಗೆ ಆ ಹಂಗ್ಲೂರು ಮಾಡಿ ಹಾಕಿದ್ದೇವೆ. ನಂತರ ನಮ್ಮ ವೈನಿಗೆ ಒಂದು ಸ್ವಲ್ಪ ಆರಾಮಿರಲ್ಲ ಅಂಥೇಳಿ ನಾನು ನನ್ನ ಮಗಳು ಕಾಡ್ತಾಳೆ ನೀನು ಹೊತ್ಕೋ ಅಂತೇಳಿ ನಮ್ಮ ಅವ್ವಾರು ಕೊಟ್ಟೀನಿ. ಆದ್ರೆ ಮನೆ ಹೆಣ್ಮಕ್ಳು ಅಥವಾ ಸೊಸ್ತ್ಯಾರು ಹೊತ್ಕೋಬೇಕಂತ. ಅದಕ್ಕೆ ಮತ್ತೇನು ಮಾಡಿರಿ ಅಂದ್ರೆ ಆಮೇಲೆ ನಾ ಹೊತ್ಕೋಬೇಕಂತೇಳಿ ನಿಂತು ನೋಡ್ರಿ. ಎಲ್ಲರೂ ಹಂಗೆ ಅನ್ನಕತ್ರು. ಸಾಯಂಕಾಲ ಅಲ್ಲಿ ಹೋಗಿ ಬಂದು ಆರತಿ ಎಲ್ಲ ತಂದು ಅಂದ್ರೆ ದಾರ ಎಲ್ಲ ತಂದು ಆರತಿ ಮಾಡಿ ಎಡೆ ಹಿಡ್ದು ಕುಂತಿದ್ದು. ಅವಾಗ ನಮ್ಮ ನನ್ನ ಮಗ ಏನೋ ಇದು ಮಾಡ್ಕೊತ ಕೂತಿದ್ದ. ನಮ್ಮ ಅವ್ವಾರೆಲ್ಲ ಕಾಳು ಅಂದ್ರೆ ಅಲಸಂದೆ ಕಾಳು ಸುಳಿತಿದ್ರು. ನಾನು ಸಾಯಂಕಾಲ ಟೈಮಿಗೆ ಕುಂತಿದ್ನಿ. ಇಲ್ಲೇ ನಿಮಗೆ ನಮ್ಮ ಅಷ್ಟಮಿ ಪೂಜೆನ ತೋರಿಸ್ತೇನೆ ನೋಡಿರಿ. ನಾವು ಹೋಗಿ ಈ ದೇವ್ರಂತಕ್ಕೆ ಅಷ್ಟಮಿದನ್ನು ತೊಗೊಂಬರ್ತೀವಿ ರೀ. ಇದು ಅಷ್ಟಮಿ ದೇವ್ರು ನೋಡಿರಿ. ಅವರು ಅಷ್ಟಮಿ ಗಡಿಗೆಯನ್ನು ಇಟ್ಟು ಒಂದು 5 ಥರ ಅಡುಗೆಗಳನ್ನ ಅಂದ್ರೆ ವಡೆ, ಗಾರ್ಗಿ, ಚಕ್ಲಿ, ಕರ್ಜಿಕಾಯಿ ಇದೆಲ್ಲ ಮಾಡಿರ್ತಾರೋ. 5 ಥರ ಮಾಡಿ ಹಾಕಿರ್ತಾರೆ. ಹೂರಕ್ಕೆ ಹೋಗಿ ಇದು ಬ್ರಾಹ್ಮಿಣ್ಸ್ ಮನೆ ಅಂದು ನೋಡಿರಿ. ಇವರು ಗಡಿಗೆನ ಇಟ್ಟಿರ್ತಾರೋ. ಆನಂತರ ನಮ್ಮ ಲಿಂಗಾಯತ್ ಮಂದಿ ಏನು ಮಾಡ್ತಾರೆ ಇಲ್ಲಿ ನೋಡಿರಿ, ಇದೇ ಗಡಿಗೆ ನೋಡಿರಿ. ಅಷ್ಟಮಿ ಗಡಿಗೆ ಮ್ಯಾಗ ಈ ಥರ ಇಟ್ಟು ಪೂಜೆ ಮಾಡಿರ್ತಾರೋ. ಇದು ಅಷ್ಟಮಿ ಗಡಿಗೆ. ಇಲ್ಲೇ ಜೋಕುಮಾರ್ ಹುಟ್ತಾನೋ ಅಂತೇಳಿ ಪ್ರತೀಕ ಐತಿ. ಈ ಒಂದು ವ್ಲಾಗ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ತೆ.